ಅಕ್ಕ ಅಥವಾ ಅಣ್ಣ ಯಾರಾದರೂ ಕಿರಿ ವಯಸ್ಸಿನಲ್ಲಿ ಆದ್ರೆ ಇವರಿಗೂ ಸಹ ಈಗ ಅದು ಅನುವಂಶಿಕವಾಗಿ ಸಹ ಚಿಕ್ಕ ವಯಸ್ಸಿನಲ್ಲಿ ಬರುವ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಈ ರಕ್ತದ ಒತ್ತಡ ಇರತಕ್ಕಂಥವ್ರು ಅದು ಇನ್ನೂ ಹೆಚ್ಚಾಗಿ ಈ ಮಧುಮೇಹ ರೋಗ, ಈ ಸಕ್ಕರೆ ಕಾಯಿಲೆ ಇರತಕ್ಕಂಥದ್ದು ಹಾಗೂ ಕೊಲೆಸ್ಟ್ರಾಲ್ ಅಂಶ ಅತಿ ಹೆಚ್ಚಾಗಿರ್ತಕ್ಕಂಥದ್ದು, ಅದು ಕೆಲವರಿಗೆ ಫ್ಯಾಮಿಲಿಯಲ್ ಕೊಲೆಸ್ಟ್ರಾಲ್ ಅಂತೀವಿ. ಅಂದ್ರೆ ಕುಟುಂಬದಲ್ಲಿ ಯಾರಿಗಾದ್ರೂ ಇದ್ರೆ ಜೆನೆಟಿಕ್ ಫ್ಯಾಕ್ಟರ್ಸ್ ಇರುತ್ತೆ ಅದಕ್ಕೆ, ಅದು ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಇರ್ತಕ್ಕಂಥದ್ದು. ಹಾಗೂ ಕೆಲವರಿಗೆ ಮಾನಸಿಕ ಒತ್ತಡ, ಸ್ಟ್ರೆಸ್ ಸಹ ಕಾರಣ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಂದು ನಾವು ಏನು ಈ ಏರ್ ಪೊಲ್ಯೂಷನ್ ಅಂತೀವಿ, ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯದಿಂದ ಸಹ ಆಗ್ತಾ ಇದೆ. ಸರ್, ಈಗ ಇವ್ರದೇ ಒಂದು ನಾವು ಅಂದ್ರೆ ಹಿಸ್ಟ್ರಿನ ತಗೊಂಡ್ರೆ ಇವ್ರು ಯಾವುದೇ ರೀತಿಯ ದುಶ್ಚಟಗಳು ಇರಲಿಲ್ಲ, ಜೊತೆಗೆ ತುಂಬಾ ಫಿಟ್ ಆ್ಯಂಡ್ ಫೈನ್ ಆಗಿದ್ರು, ಊಟ ಸಮೇತವಾಗಿ ಅವ್ರ ಮನೆಯ ಊಟವನ್ನೇ ಸೇವಿಸ್ತಾ ಇದ್ರು ಅಂತ ಸಂದರ್ಭ ಇಷ್ಟೆಲ್ಲ ಫಿಟ್ ಆಗಿದ್ರು ಕೂಡ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಸಾಕಷ್ಟು ಆತಂಕ ಆಗುತ್ತೆ. ಏನಪ್ಪ ಇಷ್ಟೆಲ್ಲ ಚೆನ್ನಾಗಿದ್ರು ಕೂಡ ಹೀಗಾಗತ್ತೆ ಅನ್ನೋದು. ಈಗ ಅವ್ರಿಗೆ ಎದೆ ನೋವು ಬಂದಂಥ ಸಂದರ್ಭದಲ್ಲೂ ಅಸಿಡಿಟಿ ಏನೋ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡಿದ್ರು ಅಂತೇಳಿ. ಈಗ ಅಸಿಡಿಟಿಯ ನೋವಿಗೂ ಎದೆ ನೋವು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುವಂತಹ ನೋವಿಗೂ ಏನಾದರೂ ಡಿಫ್ರೆನ್ಸ್ ಇರುತ್ತಾ ಹೇಗೆ ಅಂತ? ಇಲ್ಲ, ಈಗ ಅವರಲ್ಲಿ ಏನಾದರೂ ಈಗ ನಾನು ಮೇಲೆ ಹೇಳಿದ ಅಂಶಗಳು ಇರುವ ರಕ್ತದ ಒತ್ತಡ ಇರ್ಬೋದು, ಅಥವಾ ಸಕ್ಕರೆ ಕಾಯಿಲೆ ಇರ್ಬೋದು, ಅಥವಾ ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಇರ್ಬೋದು, ಅಥವಾ ಅನುವಂಶಿಕತೆ ಇರ್ಬೋದು, ಅಥವಾ ಅವರಲ್ಲಿ ಏನಾದರೂ ಸ್ಮೋಕಿಂಗು ಅಥವಾ ಬೇರೆ ಏನಾದರೂ ದುರಭ್ಯಾಸಗಳು, ಅವರಲ್ಲಿ ದೇಹದ ತೂಕ ಜಾಸ್ತಿ ಇದ್ದು ಪ್ರತಿನಿತ್ಯ ವ್ಯಾಯಾಮ ಮಾಡದಲೆ ಇರ್ತಕ್ಕಂಥ ಇವು ಯಾವೂ ಇಲ್ಲ ಅಂತ ಅಂದ್ರೆ ಅದು ಮುಖ್ಯವಾಗಿ ಅದು ಅನುವಂಶಿಕತೆ, ಫ್ಯಾಮಿಲಿಯಲ್ಲಿ ಅಂದ್ರೆ ನಾವು ಯಾರಾದ್ರೂ ಅವರ ಸಂಬಂಧ ಕೆಲವೊಮ್ಮೆ ಅದು ಹೇಳೋದಿಲ್ಲ. ಹಾಗೂ ಇತ್ತೀಚೆಗೆ ಕೆಲವು ಸರಿನ ನಮ್ಮ ಭಾರತ ದೇಶದಲ್ಲಿ ಈ ಲೈಪೋಪ್ರೋಟೀನ್ ಲಿಟ್ಲಿ ಅಂತ ಬರುತ್ತೆ. 25% ಆಫ್ ದಿ ಪೀಪಲ್ ನಮ್ಮಲ್ಲಿ ಕೆಟ್ಟ ಒಂದು ಲಿಪಿಡ್ ಲೆವೆಲ್ ಜಾಸ್ತಿ ಇರುತ್ತೆ. ಅದನ್ನ ಸಹ ಮಾಡಿಸ್ಕೋಬೇಕು ಅಂತ ಈಗ ರೆಕಮೆಂಡೇಶನ್ಸ್ ಬಂದಿದೆ. ಹೆಚ್ಚಾಗಿ ಮುಖ್ಯವಾಗಿ ಕಾಣ್ತಕ್ಕಂಥದ್ದು ಈ ನಮ್ಮ ಜೀವನದ ಶೈಲಿ, ದಟ್ ಅಭ್ಯಾಸಗಳು ಹಾಗೂ ನನ್ನ ಮೇಲೆ ತಿಳಿಸಿದಂತಹ ಕಾರಣಗಳು. ಮಾನಸಿಕ ಒತ್ತಡ ಅದೊಂದು ಕೆಲವು ಸರಿನ ಸೈಕೋ ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳ್ತೀವಿ. ಮಾನಸಿಕ ಒತ್ತಡ ಅದು ಅದ್ರ ಬಗ್ಗೆ ನಮಗೆ ಮಾಹಿತಿ ಇರೋದಿಲ್ಲ. ಅಂದ್ರೆ ಮಾನಸಿಕ ಒತ್ತಡ ಅನ್ನುವಂಥ ಸಂದರ್ಭದಲ್ಲಿ ನಾವಂದ್ರೆ ಈಗ ನಾರ್ಮಲ್ ಆಗಿ ಏನು ಇದನ್ನ ನಾರ್ಮಲ್ ಆಗಿರುತ್ತೆ, ಟೆನ್ಷನ್ ಇರುತ್ತೆ ಅಥವಾ ಕೆಲಸದ ಒತ್ತಡ ಅಂತ ಅಂದ್ಕೊಳ್ತೀವಿ, ಬಟ್ ಅದೇ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತಾ ಹೇಗೆ? ಅಲ್ಲ, ಅದೇ ಎಕ್ಸ್ಟ್ರೀಮ್ ಸ್ಟ್ರೆಸ್ ಇರುತ್ತೆ. ನಾಟ್ ಎಲ್ಲರಿಗೂ ಜೀವನದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಎಲ್ಲರಿಗೂ ಮಾನಸಿಕ ಒತ್ತಡಗಳು ಇರುತ್ತೆ. ಬಹಳ ಅತಿಯಾದ ಮಾನಸಿಕ ಒತ್ತಡ ಅಂದ್ರೆ ಕೆಲವು ಸಿವಿಯರ್ ಲಾಸ್ ಆಫ್ ವೆರಿ ಕ್ಲೋಸ್ ರಿಲೇಟಿವ್ಸ್, ಅಪ್ಪ ಅಮ್ಮ, ಅಥವಾ ಗ್ರೇಟ್ ಫೈನಾನ್ಷಿಯಲ್ ಸ್ಟ್ರೈನು, ಅಥವಾ ಇನ್ಯಾವುದಾದ್ರೂ ಒಂದು ಅಥವಾ ಅತಿ ಹೆಚ್ಚಾದ ಅಂದ್ರೆ ಎಕ್ಸ್ಟ್ರೀಮ್ ಸ್ಟ್ರೆಸ್ ಇದ್ದಾಗ ತಕ್ಷಣ ಆಗುತ್ತೆ. ಅದರ್ವೈಸ್ ಕಂಟಿನ್ಯೂಸ್ ಆಗಿ ಸ್ಟ್ರೆಸ್ ಇದ್ದನು ಅದು ಒಂದು ಸಹ ಒಂದು ಕಾರಣ. ಈಗ ತುಂಬಾ ಆಕ್ಟಿವ್ ಆಗಿರ್ತಾರೆ ಸರ್. ಈಗ ಇವರನ್ನೇ ನಾವು ಇವರ ವಿಚಾರವನ್ನೇ ತೆಗೆದುಕೊಂಡ್ರೆ, ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಶಾಕ್ ಇದೆ. ಯಾಕಂತೇಳಿ ನಾವು ಹಿಂದೆ ನೋಡಿದ್ವಿ, ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲೂ ಗಮನಿಸಿದ್ವಿ. ಅವರು ಕೂಡ ಅಷ್ಟೇ ಫಿಟ್ ಆ್ಯಂಡ್ ಫೈನ್ ಆಗಿದ್ರು, ಆಮೇಲೆ ನೋಡಿದ್ರೆ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್. ಈಗ ಇವರ ವಿಚಾರಗಳು ಅವ್ರ ಇಡೀ ಫ್ಯಾಮಿಲಿ ಅವರು ಹೇಳೋದು ಯಾವುದೇ ರೀತಿಯಾದಂತಹ ಒಂದು ಕೇಸಸ್ ಇರಲಿಲ್ಲ, ಅಂದ್ರೆ ಹಿಸ್ಟ್ರಿ ಇರಲಿಲ್ಲ ಆ ಥರದ್ದು ಯಾವುದಾದ್ರೂ ಮಧುಮೇಹ ಆಗಿರ್ಬೋದು ಅಥವಾ ಅವರು ಏನಾದ್ರು ಇತ್ತೀಚೆಗೆ ಅದಕ್ಕೇನೆ ನಾವು ವಾರ್ಷಿಕವಾಗಿ ಈಗ ಕೆಲವು ಟೆಸ್ಟ್ಗಳನ್ನು ಮಾಡಿಸ್ಕೋಬೇಕಾಗುತ್ತೆ. ಅವರಲ್ಲಿ ಏನಾದ್ರು ಇತ್ತೀಚೆಗೆ ಏನಾದ್ರು ಅವರು ಈಗ ರಕ್ತದ ಒತ್ತಡ ಆಗ್ಲಿ ಅಥವಾ ಕೊಲೆಸ್ಟ್ರಾಲ್ ಅಂಶನಾಗ್ಲಿ ಅಥವಾ ಪ್ರೀ ಡಯಾಬಿಟಿಕ್ ಅಂತೀವಿ, ಡಯಾಬಿಟಿಸ್ ಇಂದಲೇ ಇದ್ರು ಅದಕ್ಕೆ ಕೆಲವು ಟೆಸ್ಟ್ಗಳು ಮಾಡ್ಕೊಂಡಿದ್ರೆ ಮಾಡ್ದಲೇನೆ ಅವ್ರಿಗೇನು ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ನಾರ್ಮಲಿ ಈಗ ಏನಾಗುತ್ತೆ ಅಂದ್ರೆ ಈ ರಕ್ತದ ಒತ್ತಡ, ಮಧುಮೇಹ ಕಾಯಿಲೆ ಅಥವಾ ಕೊಲೆಸ್ಟ್ರಾಲ್ ಇವು ಯಾವುದೇ ಆದ ನಮಗೆ ಲಕ್ಷಣಗಳು ಕಾಣಿಸೋದಿಲ್ಲ. ಅಂದ್ರೆ ನಮಗೆ ನಾವು ನಾರ್ಮಲ್ಲೇ ಇರ್ತೀವಿ, ನಾವು ನಾರ್ಮಲ್ ಇದೀವಿ ಅಂದ್ಕೊಂಡಿರ್ತೀವಿ. ಅದು ನಾವು ಪರೀಕ್ಷೆಗೆ ಒಳಪಟ್ಟಾಗ ಮಾತ್ರ ಇವರಿಗೆ ರಕ್ತ ಈಗ ನಮ್ಮಲ್ಲಿ 30 ವರ್ಷ ದಾಟಿದವರಿಗೆ 30% ರಕ್ತದ ಒತ್ತಡ ಇದೆ ನಮ್ಮ ಇದರಲ್ಲಿ ಅಂಕಿಅಂಶಗಳ ಪ್ರಕಾರ. ಅಂದ್ರೆ 10 ಜನ 30 ವರ್ಷ ದಾಟಿದವರು ಅಂದ್ರೆ 3 ಜನಗಳಿಗೆ ಅವರಿಗೆ ರಕ್ತದ ಒತ್ತಡ ಇರುತ್ತೆ. ಎಷ್ಟು ಜನ ಮಾಡಿಸ್ಕೊಂಡಿರ್ತಾರೆ 30 ವರ್ಷ ದಾಟಿದವರು? ಮಾಡಿರೋದಿಲ್ಲ. ನಮ್ಮಲ್ಲಿ ಈಗ ಬಂದು ಏನು ಅಡ್ಮಿಟ್ ಆಗ್ತಾರಲ್ಲ ಹೃದಯಾಘಾತದಿಂದ, ಅವ್ರಿಗೆ ಕೇಳಿದ್ರೆ ನಿಮಗೆ ರಕ್ತದ ಒತ್ತಡ ಇದೆ ಅಂದ್ರೆ ಗೊತ್ತಿರ್ಲಿಲ್ಲ ಸರ್ ಅಂತಾರೆ. ಆಮೇಲೆ ಸಕ್ಕರೆ ಕಾಯಿಲೆ ಇದೆಯಲ್ಲ, ಪರೀಕ್ಷೆ ಮಾಡಿಸ್ಕೊಂಡಿಲ್ಲ ಅಂತಾರೆ. ಕೊಲೆಸ್ಟ್ರಾಲ್ ಮಾಡಿಸಿದ್ರೆ 200 ಇದೆ. ಒಬ್ರು ಬಂದಿದ್ರು ಇಲ್ಲಿ ನಮ್ಮ ಆಸ್ಪತ್ರೆ, ಅವ್ರದ್ದು 200 ಇದೆ. ಅವರಿಗೆ ಫ್ಯಾಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲೇಮಿಯಾ ಇದೆ. ಆಮೇಲೆ ಕೇಳಿದ್ರೆ ಹೌದು ನಮ್ಮ ತಂದೆಗೆ ಚಿಕ್ಕ ವಯಸ್ಸಿನಲ್ಲಿ ಆಗಿತ್ತು, ನನಗೂ ಆಗಿದೆ. ಅವ್ರ ಕೊಲೆಸ್ಟ್ರಾಲ್ LDL ಬ್ಯಾಡ್ ಕೊಲೆಸ್ಟ್ರಾಲ್ ಏನಂತೀವಿ ಅತಿ ಹೆಚ್ಚಾಗಿರುತ್ತೆ. ಅಂದ್ರೆ ಅವರು ನೋಡೋದಕ್ಕೆ ಚೆನ್ನಾಗಿರ್ತಾರೆ, ಅದು ಪರೀಕ್ಷೆಗೆ ಒಳಪಟ್ಟಿರೋದಿಲ್ಲ. ಅದು ನಮ್ಗೇನಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಚೆನ್ನಾಗಿದ್ದೀವಿ, ರೆಗ್ಯುಲರ್ ಎಕ್ಸರ್ಸೈಸ್ ಮಾಡ್ತಾ ಇದೀವಿ, ದಿನ 30 ನಿಂದ 45 ನಿಮಿಷ ನಡಿಬೇಕು ನಮ್ಮ ಇದರ ಪ್ರಕಾರ
ಇದು ಹೃದಯಾಘಾತ ತಡೆಗಟ್ಟುವಿಕೆಗೆ ಈ ಟೆಸ್ಟ್ಗಳು ಮಾಡಿಸ್ಕೋಬೇಕು. ಒಂದು ವಯಸ್ಸು ದಾಟಿದ ಮೇಲೆ ಅಟ್ಲೀಸ್ಟ್ ವರ್ಷಕ್ಕೆ ಅಥವಾ 2 ವರ್ಷಕ್ಕೊಮ್ಮೆ ಏನಾದ್ರೂ ಈ ರಕ್ತದ ಒತ್ತಡ ಇರಬಹುದು ಅಥವಾ ಮಧುಮೇಹ ರೋಗ ಇರಬಹುದು, ಕೊಲೆಸ್ಟ್ರಾಲ್ ಒಂದ್ಸರಿನ ಮಾಡಿಸ್ಕೋಬೇಕಾಗುತ್ತೆ. ಅವೆಲ್ಲ ಹಿಂದೆ ಎಲ್ಲ 50 ವರ್ಷ 60 ವರ್ಷ ಆದ್ಮೇಲೆ ಕಂಪಲ್ಸರಿ ಅಥವಾ 45 ವರ್ಷ ಆದ್ಮೇಲೆ ಕಂಪಲ್ಸರಿ ಆಗಿ ಅಂದ್ರೆ ಇಡೀ ಬಾಡಿ ಚೆಕ್ಅಪ್ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ಬಟ್ ಈಗ ಯಾವ ಏಜ್ ನ ಮಾನದಂಡದಲ್ಲಿ ಇಟ್ಕೋಬೇಕು ಸರ್ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಮಾಡಿಸ್ಕೊಳ್ಬೇಕು ಅನ್ನೋದಾದ್ರೆ? ಈಗ ನಾನು ಹೇಳಿದ್ದೀನಲ್ಲ, ಮನೆಯಲ್ಲಿ ಯಾರಿಗಾದ್ರೂ ಇದ್ರೆ ಆನುವಂಶಿಕವಾಗಿದ್ರೆ ಅತಿ ಬೇಗ 15-18 ವರ್ಷದಲ್ಲೇ ಮಾಡಿಸ್ಕೋಬೇಕು ಅಂತ ಬಂದಿದೆ. ಈ ಕೊಲೆಸ್ಟ್ರಾಲ್ ನ ಅತಿ ಬೇಗ ಗೈಡ್ ಲೈನ್ಸ್ ಬಂದಿದೆ. 10-15 ವರ್ಷದಲ್ಲಿ ಮನೆಯಲ್ಲಿ ಯಾರಿಗಾದ್ರೂ ಆತರ ಆನುವಂಶಿಕವಾಗಿದ್ರೆ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇದ್ರೆ ಬೇಗ ಮಾಡಿಸ್ಕೋಬೇಕು. ಇಲ್ಲಾಂದ್ರೆ ಸಾಮಾನ್ಯವಾಗಿ 25-30 ವರ್ಷದ ಒಳಗಡೆ ನಾವು ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ. ಈಗ ಇಯರ್ಲಿ ಅಥವಾ 6 ಮಂತ್ಗೋಸ್ಕರ ಒಂದ್ಸಲ ಬಾಡಿ ಚೆಕ್ಅಪ್ ಕಂಪ್ಲೀಟ್ ಆಗಿ ಬಾಡಿ ಚೆಕ್ಅಪ್ ಮಾಡಿಸ್ಕೊಳ್ಬೇಕು ಅನ್ನೋದಾದ್ರೆ 6 ಮಂತ್ಸ್ ಬೇಡ, ವರ್ಷಕ್ಕೊಂದ್ಸರಿ 2 ವರ್ಷಕ್ಕೊಂದ್ಸರಿ. ಅದು ಮನೆಯಲ್ಲಿ ಯಾರಿಗಾದ್ರೂ ಇವ್ರಿಗೆ ಏನಾದ್ರು ಬೇರೆ ರೋಗ ಲಕ್ಷಣಗಳು ನಾನು ಹೇಳಿದ್ನಲ್ಲ, ಇದು ಶುಗರ್ ಇರ್ತಕ್ಕಂಥವ್ರು ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಇರ್ತಕ್ಕಂಥವ್ರು ಅವ್ರು ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಮಾಡಿಸ್ಕೋಬೇಕು ಮನೆಯಲ್ಲಿ ಇರತಕ್ಕಂಥ ಏನಾದ್ರು ಆನುವಂಶಿಕವಾಗಿದ್ರೆ. ಇಲ್ಲ ಅಂದ್ರೆ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ವೈದ್ಯರ ಬಳಿ ಹೋಗಿ ಏನೇನು ಟೆಸ್ಟ್ಗಳು ಬೇಕು ಅಂತ ಮಾಡಿಸ್ಕೋಬೇಕು. ಎಷ್ಟೋ ಸರಿನಾ ಇವು ನಾನು ಹೇಳಿದ್ನಲ್ಲ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಬ್ಲಡ್ ಪ್ರೆಷರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಅತಿ ಹೆಚ್ಚಾಗಿರ್ತಕ್ಕಂಥ ಕೊಲೆಸ್ಟ್ರಾಲ್ ಯಾವುದೇ ರೋಗ ಲಕ್ಷಣಗಳು ಇರೋದಿಲ್ಲ, ಅವು ಸೈಲೆಂಟ್ ಕಿಲ್ಲರ್ ಅಂತೀವಿ. ಈಗ ನಾವು ಎಷ್ಟೋ ಜನ ಏನ್ ಮಾಡ್ತಾರೆ, ಈಗ ಹೃದಯಾಘಾತ ಅಂದ್ರೆ ಎದೆನವೇ ಬರ್ಬೇಕು ಅನ್ನೋದೊಂದು ಕಲ್ಪನೆ ಇದೆ. ಆತರ ಇಲ್ಲ. ಎಷ್ಟೋ ಸರಿ ಹೃದಯ ನಮ್ಮ ಎಡಭಾಗದಲ್ಲಿದ್ರು ಸಹ ಮಧ್ಯದಲ್ಲಿ ಬರುತ್ತೆ. ನಮಗೆ ರಕ್ತದ ಒಂದು ಭಾರ ಇದ್ದ ಹಾಗೆ. ಬಟ್ ಅಂತ ಟೈಮಲ್ಲಿ ಸರ್ ನಾವು ಎಷ್ಟೋ ಸಲ ಅದು ಗ್ಯಾಸ್ಟ್ರಿಕ್ ಅಸಿಡಿಟಿ ಇಂದ ಆಗುತ್ತೆ ನಾವು ಅನ್ಕೋತೀವಿ. ಹೌದೌದು. ಅಲ್ಲಿ ಮಧ್ಯಭಾಗದಲ್ಲಿ ಒಂದು ಸರಿ ಏನಾಗುತ್ತೆ, ಅದು ಎದೆಯ ನಾವು ಹೊಟ್ಟೆಯ ಮೇಲ್ಭಾಗದಲ್ಲಿ ಒಂಥರ ಬರ್ನಿಂಗ್ ಆದಂಗಾಗಿ, ಉರಿ ಆದಂಗಾಗಿ, ಒಂಥರ ಅಜೀರ್ಣ ಆದಂಗಾಗಿ, ಅಥವಾ ಗ್ಯಾಸ್ ಟ್ರಬಲ್ ಅಥವಾ ಗ್ಯಾಸ್ಟ್ರೈಟಿಸ್ ಅಂತ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿರ್ತಾರೆ, ಹೋಗಿರೋದಿಲ್ಲ ಡಾಕ್ಟರ್ ಹತ್ರ. ಅವಾಗ ನಾವು ಯಾವಾಗ ಅನುಮಾನ ಬರುತ್ತೆ ಅಂದ್ರೆ ಮಧ್ಯಭಾಗದಲ್ಲಿ ಅಥವಾ ಎದೆಯ ಮೇಲ್ಭಾಗದಲ್ಲಿ ಇರ್ಬೋದು. ಆಗ ಇಲ್ಲಿ ಮಧ್ಯಭಾಗದಲ್ಲಿ ಇಚುಕಿದ ಹಾಗೆ ಒಂದು ತರಹ ಭಾರ ತೂಕ ಇಟ್ಟ ಹಾಗೆ ಅಥವಾ ಉರಿ ಬರುತ್ತೆ. ಅದ್ರ ಜೊತೆಗೆ ಕೆಲವು ಸರಿ ದವಡೆನಲ್ಲಿ, ನಮ್ಮ ಕತ್ತಿನಲ್ಲಿ, ಭುಜಗಳಲ್ಲಿ ಸಹ ಬರುತ್ತೆ. ಅವ್ರಿಗೆ ನಾನು ಹಿಂದೆಂದು ಈ ತರ ಆಗಿರ್ಲಿಲ್ಲ, ಈಗ ಆಗ್ತಾ ಇದೆಯಲ್ಲ ಅನ್ನೋ ಒಂದು ಕಲ್ಪನೆ ಅವ್ರಿಗಿರುತ್ತೆ. ಆಮೇಲೆ ಅತಿ ಹೆಚ್ಚಾದ ಬೆವರು, ಸುಸ್ತಾಗ್ತಕ್ಕಂಥದ್ದು. ಆಮೇಲೆ ಕೆಲವು ಸರಿ ಬೆನ್ನಲ್ಲಿ, ಮೇಲಿನ ಭಾಗದ ಬೆನ್ನಲ್ಲಿ ಬರುತ್ತೆ. ಅತಿಯಾದ ಆಯಾಸ ಕಾಣಿಸ್ತಕ್ಕಂಥದ್ದು, ಉಸಿರಾಟದ ತೊಂದರೆ, ಏದು ಉಸಿರು ಬರ್ತಕ್ಕಂಥದ್ದು, ಅತಿ ಹೆಚ್ಚು ಬೆವರು ಬರ್ತಕ್ಕಂಥದ್ದು, ಒಮ್ಮೊಮ್ಮೆ ವಾಂತಿ ಆಗ್ತಕ್ಕಂಥದ್ದು. ಇವೆಲ್ಲ ಬಂದಾಗ ಅವರು ತಕ್ಷಣ ವೈದ್ಯರ ಬಳಿ ಹೋಗಿ ಕೆಲವೊಂದು ECG ಆಮೇಲೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಟ್ರೋಪನಿನ್ ಅಂತ. ಅವು ಮಾಡಿದ್ರೆ ಅದು ಹೃದಯಾಘಾತಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಬೇರೆ ಏನು ಅನ್ನೋದು ಗೊತ್ತಾಗುತ್ತೆ. ಸರ್, ಇದು ಅಂದ್ರೆ ಹೆವಿ ಆಗಿ ಪೇನ್ ಬರುತ್ತೆ, ಆ ಬರುವಂತ ಸಮಯದಲ್ಲಿ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ರಶ್ ಆಗ್ಬೇಕು ಅಂತ ಹೇಳಿ. ಹೌದು. ಯಾವುದೇ ಅವರು ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲಲ್ಲ, ಇದೇ ಒಂಥರ ಅನ್ಯೂಶಿಯಲ್ ಇದೆಯಲ್ಲ, ಇದು ನನಗೆ ಹಿಂದೆ ಯಾವ್ದು ಈ ತರ ಕಾಣಿಸ್ಕೊಂಡಿಲ್ಲಲ್ಲ, ಅದ್ಯಾಕೆ ಸುಸ್ತು ಜಾಸ್ತಿ ಆಗ್ತಾ ಇದೆ, ಬೆವರು ಬರ್ತಾ ಇದೆ, ಮಧ್ಯಭಾಗದಲ್ಲಿ ಏನು ಉರಿ ಇದೆ, ಎದೆ ಭಾಗ ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದೇ ಒಂದು, ಅದು ಯೂಶಲಿ 10-15 ನಿಮಿಷ ಇರುತ್ತೆ. ಇದು ತಕ್ಷಣ 1 ನಿಮಿಷ 2 ನಿಮಿಷ ಬಂದು ಹೋಗೋದಲ್ಲ, 10-15 ನಿಮಿಷ ತನಕ ಪರ್ಸಿಸ್ಟ್ ಆಗುತ್ತೆ. ಅಂದ್ರೆ 10-15 ನಿಮಿಷ ತನಕ ಅದು ಕಡಿಮೆ ಆಗಿಲ್ಲ ಅಂದ್ರೆ ಏನೋ ಇದರಲ್ಲಿ ಹೃದಯಾಘಾತದ ಒಂದು ಸೂಚನೆ ಇರಬಹುದು ಅನ್ನೋ ಒಂದು ಇದು ಬರುತ್ತೆ. ಸರ್, ನಾರ್ಮಲ್ ಆಗಿ ಈಗ ನಾವು ನಾರ್ಮಲ್ ಆಗಿ ಜನ ಏನ್ ಅನ್ಕೊಳ್ತಾರೆ, ನಾನು ಪ್ರತಿದಿನ 45 ಮಿನಿಟ್ಸ್ ವಾಕಿಂಗ್ ಮಾಡ್ತೀನಿ, ನಾನು ಯೋಗ ಮಾಡ್ತೀನಿ ಅಥವಾ ಜಿಮ್ಗೆ ಹೋಗ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ನನ್ನ ಫುಡ್ ಕರೆಕ್ಟ್ ಆಗಿದೆ, ಸೊ ನಮಗೆ ಬರುವಂತಹ ಚಾನ್ಸಸ್ಸೇ ಇಲ್ಲ ಅಂತ ಅನ್ಕೊಳ್ಳೋರೆ ಜಾಸ್ತಿ ಇದೆ. ನಮ್ಗೆ ಏನೂ ಆಗಿಲ್ಲ, ಹಾಗಾಗಿ ಯಾರಿಗೆ ಕೇಳಿದ್ರು ನಾನು ಹುಷಾರಾಗಿದ್ದೀನಿ ಅಂತ ಹೇಳಿ. ಇದು ತಪ್ಪು ಕಲ್ಪನೆನಾ ಹೇಗೆ? ಅಲ್ಲ, ಅದು ನೀವು ಪರೀಕ್ಷೆಗೆ ಒಳಗಾಗಬೇಕು. ನಮಗೆ ಮೋಸ್ಟ್ ಕಾಮನ್ ನಮ್ಮಲ್ಲಿ ಇವತ್ತು ಹೆಚ್ಚು ಹೃದಯಾಘಾತಕ್ಕೆ ಅತಿ ಮುಖ್ಯವಾದ ಕಾರಣ ಅಂದ್ರೆ ಒಂದು ನಮ್ಮ ಸ್ಮೋಕಿಂಗ್, ಟೊಬ್ಯಾಕೋ ಯೂಸ್ ಒಂದು ನಾವು ನೋಡ್ತಕ್ಕಂಥದ್ದು, ಹಾಗೂ ಸಕ್ಕರೆ ಕಾಯಿಲೆ. ಇದು ಬಿಟ್ರೆ ರಕ್ತದ ಒತ್ತಡ ಎಲ್ಲದಕ್ಕಿಂತ ಅತಿ ಹೆಚ್ಚಿನ ಕಾರಣ. ಯಾಕಂದ್ರೆ ನಾನು ಹೇಳಿದನಲ್ಲ, ಅದ್ರ ಪ್ರಿವಿಲೆನ್ಸ್ ಏನಿದೆ 30% ಇದೆ. ನಿಮ್ಗೆ ಶುಗರ್ದು, ಡಯಾಬಿಟಿಸ್ದು 15% ಇದೆ. ಅಂದ್ರೆ ಅತಿ ಹೆಚ್ಚು ಪ್ರಿವಿಲೆನ್ಸ್ ಇರೋದ್ರಿಂದ ರಕ್ತದ ಒತ್ತಡ ಎಷ್ಟೋ ಜನ ಅದು ನಮಗೆ ನಾರ್ಮಲ್ ಅಂತಂದೇಳಿ ಯಾರು ಬಂದು ಪರೀಕ್ಷೆ ಮಾಡಿಸ್ಕೊಳ್ಳೋದಿಲ್ಲ. ಪರೀಕ್ಷೆಗೆ ಒಳಗಾದಾಗ ಮಾತ್ರ ಕೆಲವು ಸಾರಿ ನಾವು ಹೇಳಿದ್ನೆಲ್ಲ ಕೊಲೆಸ್ಟ್ರಾಲ್ಗಳು ಅದೆಲ್ಲ ಇರುತ್ತೆ. ಮನೆಯಲ್ಲಿ ಯಾರಿಗಾದ್ರೂ ಸಂಬಂಧಪಟ್ಟವರಿಗೆ ಬ್ಲಡ್ ರಿಲೇಟಿವ್ಸ್ಗೆ, ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಏನ್ ಹೇಳ್ತೀವಿ, ಅವ್ರಿಗೆ ಇರುತ್ತೆ. ಆಗ ಅವರು ರೆಗ್ಯುಲರ್ ಆಗಿ
ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಸರ್, ಈಗ ಅದೇ ಹೈ BP ಇರುವಂತವ್ರು ಅಥವಾ ಶುಗರ್ ಇರುವಂತವ್ರು ಆ ಟೈಮಲ್ಲಿ ಅಂದ್ರೆ ಏರುಪೇರುಗಳಾಗುತ್ತಲ್ವ, ಎಷ್ಟೋ ಸಂದರ್ಭದಲ್ಲಿ ಅದು ಕಾನ್ಸ್ಟೆಂಟ್ ಸ್ಥಿರವಾಗಿ ಇರೋದಿಲ್ಲ ಒಂದೇ ರೀತಿಯಾಗಿ, ಅಂಥ ಸಂದರ್ಭದಲ್ಲೂ ಕೂಡ ಆಗುವಂತಹ ಚಾನ್ಸಸ್ ಇರುತ್ತಾ ಹೇಗೆ ಅಂತ ಹೇಳಿ? ಇಲ್ಲ, ಏರುಪೇರು ಅಂದ್ರೆ ಸಾಮಾನ್ಯವಾಗಿ ಹೃದಯದ ಬಡಿತ ಹಾಗೂ ರಕ್ತದ ಒತ್ತಡ ಅದು ಕಾನ್ಸ್ಟೆಂಟ್ ಇರೋದಿಲ್ಲ. ಈಗ ನಾವು ನಮ್ಮ ದೈಹಿಕ ಚಟುವಟಿಕೆ ಇರ್ಬೋದು, ಮಾನಸಿಕ ಚಟುವಟಿಕೆ ಇರ್ಬೋದು, ಏರುಪೇರು ಆಗುತ್ತೆ. ಅದಕ್ಕೊಂದು ಲಿಮಿಟ್ ಇರುತ್ತೆ, ಅಪ್ಪರ್ ಲಿಮಿಟ್ ಇರುತ್ತೆ. ಯಾವುದೇ ಒಂದಿದ್ರೆ ಅದ್ರ ಮೇಲೆ ಹೋಗೋದಿಲ್ಲ. ಏನೋ ಈಗ ನಾವು ಹಾಸ್ಪಿಟ್ಲಿಗೆ ಬರ್ತಾರೆ, ಗಾಬರಿ ಟೆನ್ಷನ್ ಅಲ್ಲಿ ಅದು ಜಾಸ್ತಿ ಇರುತ್ತೆ. ಅವಾಗ ನಾವೇನ್ ಹೇಳ್ತೀವಿ, ಮನೆಯಲ್ಲಿ ಹೋಗಿ ಒಂದು BP ಅಪ್ರೆಸ್ ತಗೊಳ್ಳಿ, ಮನೇಲಿ ಚೆಕ್ ಮಾಡಿಸಿ ಒಮ್ಮೆ ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ಒಂದು ಆಂಬುಲೇಟರಿ BP ಅಂತ ಈಗ ಬಂದಿದೆ, ಅಂದ್ರೆ ಅವ್ರಿಗೆ ಕನೆಕ್ಟ್ ಮಾಡ್ತೀವಿ, ಅದು 24 hours ರೆಕಾರ್ಡ್ ಮಾಡುತ್ತೆ. ಅವೆಲ್ಲ ಆವರೇಜ್ ತಗೋತೀವಿ. ಒಂದೇ ಸರಿ BP ಜಾಸ್ತಿ ಆಗಿದೆ ಅಂದ ತಕ್ಷಣ ನಾವು ಅದನ್ನ ರಕ್ತದ ಒತ್ತಡ ಅಂತ ನಾವು ಪರಿಗಣಿಸಲ್ಲ. ಅವ್ರಿಗೆ ಮತ್ತಿನ್ನೊಮ್ಮೆ 2ನೇ ಸರಿ ಚೆಕ್ ಮಾಡ್ಬೇಕಾಗತ್ತೆ. ಅವರು ರಿಲ್ಯಾಕ್ಸ್ಡ್ ಅಟ್ಮಾಸ್ಫಿಯರ್ ಅಲ್ಲಿ ಚೆಕ್ ಮಾಡ್ಬೇಕಾಗತ್ತೆ. ಸೊ ಅಥವಾ ಒಂದೊಂದ್ಸರಿ ಹೌಸ್ ರೀಡಿಂಗ್ ಅಂತ, ಈಗ ಆಕ್ಚುಲಿ ಮನೆಯಲ್ಲಿ ಚೆಕ್ ಮಾಡಿ ಅಂತ ಹೇಳ್ತೀವಿ. ಎಲ್ಲ ಬಂದಾಗ ನೋಡ್ತೀವಿ, ಅವ್ರಿಗೆ ಒಂದು ಮಾರ್ಜಿನ್ ಇರುತ್ತೆ. ಈಗ ಎಲ್ಲ ರಕ್ತದ ಒತ್ತಡ ನಾರ್ಮಲ್ 120ರಿಂದ 80 ಇರಬೇಕು. ಅದೇನಾಗುತ್ತೆ 130 and 80 ಅಬೌವ್ ಈಗ ರಕ್ತದ ಒತ್ತಡ ಜಾಸ್ತಿ ಇದೆ ಅಂತಾರೆ. ನಾವು ಮಾರ್ಜಿನಲ್ ಇದ್ದಾಗ ಏನ ಮಾಡ್ತೀವಿ, ನಾವು ಅವರಿಗೆ ತೂಕ ಅತಿ ಹೆಚ್ಚಾದ ತೂಕ ಇದ್ದಿದ್ರೆ ತೂಕ ಕಡಿಮೆ ಮಾಡ್ಕೊಳ್ಳಿ ಅಂತೀವಿ, ಉಪ್ಪಿನ ಅಂಶ ಕಡಿಮೆ ಮಾಡಿ ಅಂತೀವಿ, ಪ್ರತಿನಿತ್ಯ ವಾಕ್ ಮಾಡಿ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಕೆಲವು ಸರಿ ಇಮಿಡಿಯೇಟ್ ಆಗಿ ನಾವೇನೋ ಅವ್ರಿಗೆ ಔಷಧಿ ಕೊಡೋದಿಲ್ಲ. ಯಾವಾಗ ಅದು 3 months ಆದ್ಮೇಲೂ ಮತ್ತೆ ಅದೇ ತರ ಇರುತ್ತೆ. ಅವ್ರು ಬರ್ತಾರೆ, ರೀಡಿಂಗ್ಸ್ ತಗೊಂಡ್ ಬರ್ತಾರೆ, ನಾವು ಒಂದ್ಸರಿ ಚೆಕ್ ಮಾಡ್ತೀವಿ, ಆಗ ಅದಕ್ಕೆ ಔಷಧಿಗಳು ಕೊಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ರವೀಂದ್ರ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ನಟ ದಿಲೀಪ್ ರಾಜ್ ಅವರು ವಿಧಿವಶರಾಗಿದ್ದಾರೆ. ತನ್ನ 47ನೇ ವಯಸ್ಸಿನಲ್ಲಿ ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇದೀಗ ಅವರ ಪಾರ್ಥಿವ ಶರೀರವನ್ನು ಅವರದೇ ಇಷ್ಟದ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಬರಲಾಗಿದೆ. ಬಿಡದಲ್ಲಿರುವಂತಹ ಗುನ್ನೂರು ಫಾರ್ಮ್ ಹೌಸ್ಗೆ ಇದೀಗ ಅವರ ಪಾರ್ಥಿವ ಶರೀರ ತೆಗೆದುಕೊಂಡು ಬಂದಿದ್ದು, ಲಿಂಗಾಯತ ಸಂಪ್ರದಾಯದಂತೆ ಇದೀಗ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅವರ ಕುಟುಂಬಸ್ಥರು ಕೂಡ ಇದೀಗ ಲಿಂಗಾಯತ ಸಂಪ್ರದಾಯದಂತೆ ಈ ಒಂದು ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವಂತಹ ತಯಾರಿಯನ್ನು ಕೂಡ ಅಲ್ಲಿ ಮಾಡಿಕೊಳ್ತಾ ಇದ್ದಾರೆ.